ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದೀನಿ. ಈ ವಿಡಿಯೋಲಿ ನನ್ನ ಚಾನಲ್ನಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಹೊಡೆದ್ರೆ ನಾನು ಮಾಡೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತದೆ. ಇನ್ನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಕೇಳ್ತೀನಿ. ಇನ್ನು ಇವತ್ತು ಬೆಳಗ್ಗೆನೇ ಒಂದು 6:30 ಹಂಗೆ ಎದ್ದು ರೊಟೀನ ಸ್ಟಾರ್ಟ್ ಮಾಡಿದ್ನಿ. ಇನ್ನು ಸ್ಕೂಲಿಗೆ ಹೋಗ್ಬೇಕಲ್ವ ಆಕಿಂದು ಬೆಳಗಿಂದ ಡೈಲಿ ಇರೋದೇ ಕೆಲಸ. ಹೆಂಗೆ ಲಂಚ್ ಬಾಕ್ಸ್ ಪ್ರಿಪ್ರೇಷನು, ಟಿಫಿನು ಇದೇ ಮಾಡೋದು. ಬಟ್ ಇವತ್ತೇನಾಯ್ತಪ್ಪ ಅಂದ್ರೆ ಇನ್ನು ಎದ್ದು ಹೇಳೋಕೆ ಮನಸ್ಸು ಆಗಲಾಗ್ಯದ. ಯಾಕಂದ್ರೆ ಸಮ್ಮರ್ ಅಲ್ವಾ, ಹೇಳ್ಬೇಕಂತ ಆಗಲಾಗ್ಯದ. ಅಂದ್ರೂ ಭೀ ಜಬರ್ದಸ್ತಿಲಿಂತೀಗ ಸ್ಕೂಲಿಗೆ ಕಳಿಸ್ಬೇಕಲ್ವ ಅಮ್ಮಗೆ. ಹೆಂಗಾರ ಮಾಡಿ ಎದ್ದು ಇನ್ನು ಅಡುಗೆ ಸ್ಟಾರ್ಟ್ ಮಾಡೀನಿ. ಇನ್ನು ಅನ್ನಕ್ಕದು ಇಟ್ಟು ಇನ್ನು ಹಿಂಗೆ ಸ್ಟಾರ್ಟ್ ಮಾಡೀನಂದ್ರೆ ಏನರ ಕರಿ ಮಾಡಬೇಕು ಅಂತಂದು ಸ್ಟಾರ್ಟ್ ಮಾಡೀನಿ. ಆವಾಗೆ ನಮ್ಮ ಮನೆಯವ್ರಿಗೆ ಫೋನ್ ಕಾಲ್ ಬಂತು. ಒಂದು ಫೋನ್ ಕಾಲ್ನಿಂದ ಇನ್ನು ಇವತ್ತಿನ ಕೆಲಸ ಅಂತೂ ಫುಲ್ ಗಡಿಬಿಡಿ ಆಗೋಯ್ತು. ಯಾಕಂದ್ರೆ ನಿಧಾನವಾಗಿ ಮಾಡ್ಕೊಂಬರಿ ಎಲ್ಲ ಕೆಲಸ ಅಂದ್ಕೊಂಡಿದ್ದೆ ನಾನು. ಬಟ್ ಅದು ಒಂದು ಫೋನ್ ಕಾಲ್ನಿಂದ ನನಗೆ ಫುಲ್ಲು ಬಿಸಿ ಹಡಾವಿಡಿ ಆಗೋಯ್ತು. ಇನ್ನು ಪಲ್ಯ ಮಾಡ್ಲಿಕ್ಕೆ ಹೇಳಿನಲ್ವ ನಿನ್ನಿನ ವೀಡಿಯೋದಾಗ, ನನಗೆ ಮನೆಗೆ ತರಕಾರಿ ಇಲ್ಲ. ಇನ್ನು ನಮ್ಮ ಮನೆಯವ್ರಿಗೆ ಭೀ ತರ್ಲಿಕ್ಕೆ ಟೈಮ್ ಇರಲ್ಲ ಈ ವೀಕು ಫುಲ್ಲು. ಹಾಗಾಗಿ ಇನ್ನು ಈ 1 ವೀಕ್ ಅಂದ್ರೆ ಇನ್ನೊಂದು 3-4 ಡೇಸ್ ಫುಲ್ಲು ಮನೆಗೆ ಏನಿರ್ತಾವಲ್ವ ಅವೇ ಮಾಡ್ತೀನಿ. ತರಕಾರಿ ಏನು ಮಾಡಲ್ಲ. ಇನ್ನು ಈಗ ಏನು ಮಾಡಬೇಕು ಅಂತಂದು ನಾನು ನಿನ್ನೆ ಬೆಳಗ್ಗೆನೇ ಹೆಸರು ಬೆಳಗ್ಗೆ ನೆನಿಕ್ಕಿ ಸಾಯಂಕಾಲ ಹಂಗೆ ಸ್ಪ್ರೌಟ್ಸ್ ಮೇಕರ್ದಾಗ ಹಾಕಿಟ್ಟಿದ್ದೆ. ಇನ್ನು ಆಲ್ಮೋಸ್ಟ್ ಮೊಳಕೆ ಬಂದಿವು. ಇದು ಮೊಳಕಿದ ಪಲ್ಯ ಮಾಡಮಂತ, ಹೆಸರು ಮೊಳಕೆ ಪಲ್ಯ ಮಾಡಮಂತಂದು ಇನ್ನು ಅವೆಲ್ಲ ತೊಗೊಂಡು ತೊಳ್ಕೊಳತ್ತೀನಿ. ಅಂದರೆ ಎಲ್ಲ ಪ್ಲೇಟ್ನಾಗ ಹಾಕ್ಲತ್ತೀನಿ. ಆಲ್ರೆಡಿ ನಮ್ಮ ಮನೆಯವ್ರಿಗೆ ಅಲ್ಲಿ ಕಾಲ್ ಬಂದಿತ್ತು, ಮಾತಾಡ್ಲತ್ತಿರೋರು. ಇನ್ನು ನಾನು ಅಡ್ವಾನ್ಸಾಗಿ ಯಾಕೆ ಅಷ್ಟು ಮಾಡಮ್ಮಿ ಅಂತಂದು ಅಷ್ಟು ಮಾಡಮ್ಮಂತೆ ಹಾಕ್ಕೊಂಡೀನಿ. ಯಾಕಂದ್ರೆ ಹೆಂಗೆ ಭೀ ಇವ್ರು ಇರ್ತಾರಲ್ವ ಅಂತಂದು. ಇನ್ನು ಅವ್ರಿಗೆ ಒಂದು ಕಾಲ್ ಬಂತು ಅವ್ರದ್ದು ಆಫೀಸ್ ಕಡೆಯಿಂದ, ಇನ್ನು ಡ್ಯೂಟಿಗೆ ಬರಬೇಕಾಯ್ತದ ಈಗ ಅಂತಂದು ಸಲುವಾಗಿ. ಮತ್ತು ಇನ್ನು ನಾನು ತೊಗೊಂಡು ಯೋಚನೆ ಮಾಡ್ಲತ್ತೀನಿ. ಅಂದ್ರೆ ಫೋನ್ ಕಾಲ್ ಬಂದದ, ಮಾತಾಡ್ಲತ್ತಿರೋರು. ಅವ್ರು ಏನಂತಾರೋ ಏನಿಲ್ಲ. ಯಾಕಂದ್ರೆ ನಾನು ಅಷ್ಟು ತೊಗೊಂಡು ಮಾಡ್ದೆ ಅಂದ್ರೆ ಮತ್ತು ಪಲ್ಯ ವೇಸ್ಟ್ ಆಗೋಯ್ತದ. ಮತ್ತು ನಾಳೆಗೆ ಭೀ ತಿನ್ಬೇಕಾಯ್ತದ, ಇಲ್ಲದ್ರೆ ಬಿಟ್ಟಾಕ್ಬೇಕಾಯ್ತದ. ಈ ಥರ ಆಯ್ತದ. ಅದ್ರ ಸಲುವಾಗಿ ಇನ್ನು ಮತ್ತೆ ಹೋಗಿ ಕೇಳ್ಕೊಂಡು ಬಂದು ಎಲ್ಲ ಮಾಡಿ ನಾನು ಮತ್ತೆ ಅದ್ರಾಗಿಂದು ಸ್ವಲ್ಪ ತೆಗೆದಿಟ್ಲತ್ತೀನಿ. ಇದು ಇವತ್ತಿಂದು ಬ್ಯುಸಿ ಅಂದ್ರೆ ಹೇಳೋಕ್ಕೆ ಲೇಟ್ ಆಗ್ಯದ. ಒಂದು 7 ಹಂಗೆ ಆಗ್ಯದ. ಮತ್ತು ಹೇಳಿದ ತಕ್ಷಣವೇ ಏನೋ ಮೆಲ್ಲಗೆ ಮಾಡ್ಕೊಂಬರಿ. ಯಾಕಂದ್ರೆ ಅಮ್ಮಗೆ ಕಳಿಸ್ಲಕ್ಕೆ ಅವ್ರು ಇರ್ತಾರಲ್ವ. ಅದ್ರ ಸಲುವಾಗಿ ನಿಧಾನವಾಗಿ ಮಾಡ್ಕೊಂಡ್ರೆ ಆಯಿತು ಅಂದ್ಕೊಂಡಿದ್ದೆ ನಾನು, ಲೇಟ್ ಮಾಡಿ ಎದ್ದಿದ್ದಾಗೆ. ಬಟ್ ಹೇಳೋದು ಆಲ್ರೆಡಿ ಆ್ಯಕ್ಚುಲಿ ಕಾಲ್ ಬಂದಾಗೆ ಎದ್ದಿದ್ದೇವೆ. ಅವರು ಎತ್ತಲು ಹೋದರು. ನಾನೇ ಮತ್ತು ಇನ್ನೊಂದು ಸರ್ತಿ ಮಾಡೋರು ಎತ್ತರಿ ನೋಡ್ರಿ ಏನದ ಏನಿಲ್ಲ ಅಂತ ಗೊತ್ತಾಯ್ತದ ಅಂದ್ರೆ ಅವಾಗ ಎತ್ತಿ ಮಾತಾಡೋಟಿಗೆ ಬರಬೇಕಾಯ್ತು ಡ್ಯೂಟಿಗೆ ಅಂದರು. ಅದ್ರ ಸಲುವಾಗಿ ಅವರು ಫೋನ್ ಎತ್ತಿ ಮಾತಾಡಿದ್ಮೇಲೆ ನಾನು ಹೋಗ್ತೀನಿ ಅಂದಿದ್ಮೇಲೆ ಮತ್ತು ನಾನು ಎಲ್ಲ ಹೆಸರು ಇರ್ತಾವಲ್ವ ಅವು ಆಫ್ ತೆಗೆದಿಟ್ಟು ನಾವು ಕುಕ್ಕರ್ನಾಗ ಹಾಕಿ ಕುದಿಸ್ಲಾಕ ಇಟ್ಟೀನಿ. ಅಂದ್ರೆ ಸ್ವಲ್ಪ ಕುದಿಸಿ ಮಾಡ್ರೆ ಜಲ್ದಿ ಆಯ್ತದ. ಹಾಗೆ ಭೀ ಮಾಡ್ಬೋದು. ಸ್ವಲ್ಪ ಕುದಿಸಿ ಮಾಡ್ರೆ ಭೀ ಮಕ್ಕಳದು ಜಲ್ದಿ ಮೆತ್ತಗಾಯ್ತವ, ಮಕ್ಕಳದು ತಿನ್ನಕ್ಕೆ ಭೀ ಈಸಿ ಆಯ್ತದ ಅಂತಂದು. ಆ್ಯಕ್ಚುಲಿ ಇಂಥವು ಏನರ ಇದ್ದರೂ ತಿಂಬಲ್ಲಲ್ವ ಮಕ್ಕಳು. ಅದ್ರ ಸಲುವಾಗಿ ಸ್ವಲ್ಪ ಕುಕ್ಕರ್ನಾಗ ಹಾಕೋರು ಒಂದು ವಿಸಿಲ್ ಇಲ್ಲ 2 ವಿಸಿಲ್ನಾಗ ಕುದೀತವ. ಆಲ್ರೆಡಿ ನಿಂದವ, ಒಂದೇ ವಿಸಿಲ್ದಾಗ ಕುದೀತವ. ಅದ್ರ ಸಲುವಾಗಿ ಕುಕ್ಕರ್ನಾಗ ಹಾಕೀನಿ. ಈ ಕಡೆ ಟಿಫಿನ್ ಮಾಡತ್ತೀನಿ. ಅಂದ್ರೆ ಟಿಫಿನು ಮನೆಗೆ ಮಾಡಿ ಹೋಯ್ತಾರೆ. ಹಾಗಾಗಿ ಟಿಫಿನ್ಗೆ ಶಾವ್ಗೆ ಉಪ್ಪಿಟ್ಟು ಮಾಡಮಂತಂದು ಮಾಡ್ಲತ್ತೀನಿ. ಇನ್ನು ಒಂದು ಕಡೆ ಅನ್ನಕ್ಕೆ ಇಟ್ಟೀನಿ. ಇನ್ನು ಇವತ್ತಂತೂ ಫುಲ್ಲು ಅಂದ್ರೆ ನಿಧಾನವಾಗಿ ಎದ್ದು ಕೆಲಸ ಮಾಡ್ಕೊಂಬರಿ ಅಂಬಡ್ಗೆ ಈ ಥರ ಮತ್ತು ಕಾಲ್ ಬಂತಲ್ವ. ಕಾಲ್ ಬರೋದು ಇನ್ನು ಹಡಾವಿಡಿ ಆಗೋಯ್ತು. ಒಂದು ಫೋನ್ ಕಾಲ್ನಿಂದ ಇವತ್ತೆಲ್ಲ ಫುಲ್ಲು ಬ್ಯುಸಿ. ಮತ್ತು ಇದೇ ಥರ ನನಗೆ ನಿನ್ನೇನೂ ಆಗ್ಯದ. ಯಾಕಂದ್ರೆ ಅಮ್ಮನ ಸ್ಕೂಲ್ ಕಡೆಯಿಂದ ಮುಂದಿನ ದಿನ ಫೇರ್ವೆಲ್ ಪಾರ್ಟಿ ಮಾಡ್ಲತ್ತಿದ್ದೀವಿ. ಅದ್ರ ಸಲುವಾಗಿ ಸ್ಕೂಲ್ ಹಾಫ್ ಡೇ ಇರ್ತದ ಅಂತಂದರು. ಅಂದರೆ ಮೆಸೇಜ್ ಬಂದಿತ್ತು ವಾಟ್ಸಪ್ಗೆ. ಬಟ್ ನಾನು ಮೆಸೇಜ್ ನೋಡಿಲ್ಲ. ಮೆಸೇಜ್ ನೋಡಲ್ದೇ ನಾನು ಹೆಂಗೆ ಭೀ ಸ್ಕೂಲಿಗೆ ಕಳ್ಸಿನಲ್ವ ಮಾರ್ನಿಂಗು. ಸ್ಕೂಲಿಗೆ ಹೋಗ್ಯಾಳ. ಇನ್ನು ಹೆಂಗೆ ಭೀ ಫುಲ್ ಡೇ ಇರ್ತದ. 4:30 ತನಕಿನ ಸ್ಕೂಲು ಫುಲ್ ಡೇ ಇರ್ತದ ಅಂದ್ಕೊಂಡೀನಿ. ಬಟ್ ಆವತ್ತಿನ ದಿನ ಸ್ಕೂಲು 3 ತನಕ ಇತ್ತು, 3 o'clock ತನಕ. ಇನ್ನು ನಾನು ಹೆಂಗೆ ಭೀ 4 ಅದಂತಂದು ನಾನು ಮಲ್ಕೊಂಡ್ಬಿಟ್ಟೀನಿ. ಮಲ್ಕೊಂಡು ಒಂದು 3 ಹಂಗೆ ಎದ್ದಿದ್ಮೇಲೆ ಇನ್ನು ಆ ಕಡೆ ಈ ಕಡೆ ಟೈಮ್ ಪಾಸ್ ಮಾಡಿ ಇನ್ನು ಹೆಂಗೆ ಭೀ 4ಕ್ಕೆ ಅಲ್ವ ಹೋಗೋದು. 4ಕ್ಕೆ ಹೋದ ಅಂದ್ರೆ 4:15 ತನಕ ಕರ್ಕೊಂಡು ಬರ್ತೀನಿ ಅಂತಂದು ಅಂದ್ಕೊಂಡಿದ್ದೆ. 3:30 ಹಂಗೆ ಸ್ಕೂಲ್ ಟೀಚರ್ ಫೋನ್ ಹಚ್ಚಿ
ಯಾಕೆ ಮೇಡಮ್ ಬಂದಿಲ್ಲ ಕರ್ಕೊಂಡು ಹೋಗ್ಲಕ್ಕ ಅಂತಂದು ಕಾಲ್ ಮಾಡಿ ಹೇಳ್ಯಾರ. ಅಂದ್ರೆ ನನಗೆ ಗೊತ್ತಿಲ್ಲ ಇವತ್ತು ಹಾಫ್ ಡೇ ಅದ 3 ತನಕ ಅದ ಸ್ಕೂಲ್ ಅಂತಂದು. ನಾನು ನೋಡಿಲ್ವೇ ಮೆಸೇಜು. ಅಂದ್ರೆ ಅವ್ರಿಗೆ ಕೇಳೋರು ಮೆಸೇಜ್ ಹಾಕಿದ್ದೇವಲ್ವ ಮೇಡಮ್ ಅಂದರು. ಒಂದಿನ ಫೋನ್ಗಿನ ನೋಡಲ್ಲೋದ್ರೆ ಈ ಟೈಪ್ ಆಯ್ತದ. ಈಗಿನ ಕಾಲದಾಗ ಫೋನ್ ಇಲ್ದೇ ಏನೂ ಇಲ್ಲ. ಫೋನ್ಲಿಂತ ಇವತ್ತಂತೂ ಬ್ಯುಸಿ ಆಗೋದ, ನಿನ್ನೆ ಅಂತೂ ಫೋನ್ ಇದ್ದ ಸಲುವಾಗಿ ಲೇಜಿ ಆಗೋದ. ಈ ಥರ ಆಗ್ಯದ ನನ್ನ ಕೆಲಸ. ಇನ್ನು ಏನಂತಾರೆ ಫೋನ್ ಇಲ್ಲದೇ ಮನುಷ್ಯರು ಇರಪ್ಲೇ ಇಲ್ಲ ಅಂದಪ್ಲೇ ಆಗೋಗ್ಯದ. ಇನ್ನು ನಾನಂತೂ ಫುಲ್ಲು ಲೇಟ್ ಮಾಡಿನಲ್ವ. ಆಲ್ರೆಡಿ 3:30 ಆಗಿತ್ತು ಮೇಡಮ್ ಫೋನ್ ಹಚ್ಚಿದಾಗ. ಇನ್ನು ನಾನು ಜಾನುಗೂ ಒಪ್ಪಿಸಿ ಆಕಿಗೆ ಇಲ್ಲಿ ಬಿಟ್ಟು ಆಕಿ ಮತ್ತು ಬರ್ತೀನಂತ ಅಳ್ಳತ್ತೇಳು. ಮುಂದಿನ ದಿನ ಆಕಿಗೆಲ್ಲ ಸಮಾಧಾನ ಮಾಡಿ ಬಿಟ್ಟು ಮತ್ತು ಹೋಗೋಟಿಗೆ ನನಗೆ 4 ಆಗಿತ್ತು ಅಲ್ಲಿ ಸ್ಕೂಲಿಗೆ ಹೋಗ್ಲಕ್ಕ. ಇನ್ನು ಹೋಗಿ ಕರ್ಕೊಂಬರ್ಲಕ್ಕೆ 4:30 ಡೈಲಿ ಟೈಮೇ ಆಗೋಗಿತ್ತು. ಹಾಗಾಗಿ ನಾ ಹೋಗೋ ಟೈಮಿಗಂತೂ ಫುಲ್ ರನ್ನಿಂಗ್ ಮಾಡ್ಕೊತ ಹೋಗೀನಿ. ಯಾಕಂದ್ರೆ ಆಲ್ಮೋಸ್ಟ್ ರನ್ನಿಂಗ್ ಬಿಟ್ಕೊಟ್ಟಿನಿ. ಒಂದು 5-6 ತಿಂಗಳಾಯ್ತೇನೋ ಇಲ್ಲ 5-6 ತಿಂಗಳಾಯಿತು. ನಿನ್ನಂತೂ ಫುಲ್ಲು ರನ್ನಿಂಗ್ ಮಾಡ್ಕೊತ ಹೋಗಿ ಲೇಟ್ ಆಯ್ತದಲ್ವ. ಎಲ್ಲ ಪಾರ್ಗಳೆಲ್ಲ ಹೋಗಿರ್ತಾವ. ಇನ್ನು ಎಲ್ಲರೂ ಟೀಚರ್ಸ್ಗಳು ಭೀ ಆಲ್ರೆಡಿ 3 ಅದ ಅಂತಂದ್ರೆ ನಾ ಹೋಗಿದ್ದೆ 3:40 ಹಂಗೆ. ಇನ್ನು ಅವರೆಲ್ಲ ಹೋಗಿರ್ತಾರಂತಂದು ಫಾಸ್ಟ್ ರನ್ನಿಂಗ್ ಮಾಡ್ಕೊತ ಹೋಗಿ ಕರ್ಕೊಂಡು ಬಂದೀನಿ ನಾನು. ಈ ಥರ ಆಗ್ಯದ ನನಗಂತೂ. ಇನ್ನು ಅದರೊಳಗೆ ಟೀಚರ್ ಕಾಲ್ ಮಾಡೋಕ್ಕಿಂತ ಮುಂಚೆ ಅಂದ್ರೆ ಅವಾಗೇ ಎದ್ದಿದ ಮೇಲೆ ನನಗೊಂದು ಕಾಲ್ ಬಂತು. ಅದು ಕಾಲ್ ಯಾರ್ದು ಅಂತಂದು ರಿಸೀವ್ ಮಾಡೀನಿ. ಯಾರೋ ಲೇಡೀಸ್ ಮಾತಾಡ್ಯಾರ. ಲೇಡೀಸ್ ಮಾತಾಡಿ ಇನ್ನು ಅವರು ನನಗೆ ಹೇಳ್ರಿ ಯಾರಿದ್ದೀರಿ ಅಂತಂದು ತೆಲುಗುದಾಗ ಕೇಳೀನಿ. ತೆಲುಗುದಾಗ ಕೇಳಿದ್ಮೇಲೆ ನಾವು ಜಾದೂಗರ್ ಇದ್ದೇವಂತಂದು ಅಂದರು. ಅಂದರೆ ಅರ್ಥ ಆಗಲಿಲ್ಲ. ಜಾದೂಗರ ನಾನಿನಿ. ಹಾಂ ಜಾದೂಗರ್ ಇದ್ದೇವೆ ಇನ್ನು ನಿಮ್ಮ ಹೆಸ್ರು ಹೇಳ್ರಿ ಅಂದು. ಹೆಸ್ರು ಇನ್ನು ಜಾದೂಗರ್ ಅಲ್ಲತ್ತಾರ, ಇನ್ನು ಹೆಸ್ರು ಹೇಳೋರು ಮತ್ತೇನರ ಮಾಡ್ಯಾರಿಗಂತ ಕಾಲೇ ಕಟ್ ಮಾಡಿಬಿಟ್ಟೀನಿ. ಮತ್ತೊಂದು ಸರ್ತಿ ಕಾಲ್ ಕಟ್ ಮಾಡಿ ಸ್ವಲ್ಪ 1-2 ಸೆಕೆಂಡ್ ಆಗಿಲ್ಲ, ಮತ್ತೊಂದು ಸರ್ತಿ ಕಾಲ್ ಬಂತು ಅದೇ ನಂಬರ್ಲಿಂದ. ಇನ್ನು ರಿಸೀವ್ ಮಾಡೋದೇ ಬೇಡ. ಯಾಕಂದ್ರೆ ಮೊದ್ಲೇಕಿನೇ ಜಾದೂಗರ್ ಅಂದಾರಲ್ವ. ಮತ್ತೇನರ ಫೋನ್ನಾಗ ಹೆಸ್ರು ಕೇಳಿ ಅದು ಕೇಳಿ ಇಲ್ಲ ವಾಯ್ಸ್ ಕೇಳಿ ಏನರ ಜಾದೂ ಮಾಡ್ಯಾರಿಗಿನ ಅಂತಂದು ಫೋನೇ ರಿಸೀವ್ ಮಾಡ್ಲಲ್ಲೋದ. ಇನ್ನು ಈ ಫೋನ್ ಇಲ್ಲದೇ ಇದ್ದರು ಒಂದದ, ಇಲ್ದದ್ರು ಒಂದದ. ಹೆಂಗದ ನೋಡ್ರಿ. ಅಗರ್ಸೆನಾಗಿನ ಹೆಸ್ರು ಹೇಳಿ ಏನರ ಮಾಡಿದ್ದಂದ್ರೆ ನನಗೆ ಕೂಡ ಜಾದೂ ಮಾಡಿರಂದ್ರೆ. ಹಾಗಾಗಿ ಯಾವುದೇ ಕಾಲಾಗಲಿ ಯಾವುದೇ ಫೋನ್ ಕಾಲಾಗಲಿ ರಿಸೀವ್ ಮಾಡ್ಬೇಕಾದ್ರೆ ಭೀ ಹಿಂದೆ ಮುಂದೆ ನೋಡಬೇಕು. ನನಗೆ ಇನ್ನೂ ಅವಾಗೇ ನಿದ್ದೆಗಣ್ಣಾಗಿದ್ದಿದ್ದ. ಇನ್ನು ಚಂದ ಮಾತಾಡಿಲ್ಲ. ಇಲ್ಲದ್ರೆ ಪೂರ್ತಿ ಮಾತಾಡಿದ್ದಂದ್ರೆ ಅಂಜಿಕೆಲಿಂತ ನಾನು ಜಾದೂಗರ್ ಅಂಬಡ್ಗೆ ಸ್ವಲ್ಪ ಅಂಜಿದ ಸಲುವಾಗಿ ನಾನು ಏನು ಭೀ ರೆಸ್ಪಾನ್ಸ್ ಮಾಡಲ್ಲೋದ. ಕಾಲ್ ಕಟ್ ಮಾಡ್ಯಾಕೀನಿ. ಇಲ್ಲಾಂದ್ರೆ ಸ್ವಲ್ಪ ನಿದ್ದೆಗಣ್ಣಾಗ ಇಲ್ದೋದ್ರೆ ಜರ ಮಾತಾಡ್ತಿದ್ದೆ ನಾನು ಭೀ. ಅಷ್ಟೊಂದು ಇಂಟ್ರೆಸ್ಟ್ ಬಿದ್ದಿಲ್ಲ ಫೋನ್ ಕಾಲ್ನಾಗ. ಯಾಕಂದ್ರೆ ಆಲ್ಮೋಸ್ಟ್ ನಾನು ಮಧ್ಯಾಹ್ನದಾಗ ಮಕ್ಕೊಂಬಲ್ಲ. ಸಮ್ಮರ್ದಾಗ ಆಗಲಿ ಯಾವಾಗೇ ಆಗಲಿ ಮಧ್ಯಾಹ್ನದಾಗ ಮಕ್ಕೊಂಬಲ್ಲ. ಅಗರ್ಸೆ ಮಕ್ಕೊಂಡ ಅಂದ್ರೆ ಇನ್ನು ನೈಟ್ ನನಗೆ ಭಾಳ ಕಷ್ಟ ಆಯ್ತದ. ಮತ್ತು ಇನ್ನು ಆವತ್ತಿನ ದಿನ ಫುಲ್ಲು ಮೂಡ್ ಆಫ್ ಆಗಿರ್ತದೆ. ಅದೇನೋ ಗೊತ್ತಿಲ್ಲ. ಮಲ್ಕೊಂಡ ಮಧ್ಯಾಹ್ನದಾಗ ಅಂದ್ರೆ ಇದೇ ಥರ ಆಯ್ತದ. ಅದ್ರ ಸಲುವಾಗಿ ನಾನು ಆಲ್ಮೋಸ್ಟ್ ಮಲ್ಕೊಂಬಲ್ಲ ಮಧ್ಯಾಹ್ನದಾಗ. ಈಗ ಸಮ್ಮರ್ ಅದಲ್ವ, ಟಿಫಿನ್ ಮಾಡೋದು ಎಲ್ಲ ಕೆಲಸ ಆಗೋದು. ಇನ್ನು ಜಾನ ಮಂಗಿಸ್ತೀನಲ್ವ, ಅವಾಗ ಆಕಿನ ಕೂಡ ಮಕ್ಕೋಬೇಕಾಯ್ತದ. ಇನ್ನು ಮಕ್ಕೊಂಡ್ರು ಭೀ ಒಂದೊಂದು ಸರ್ತಿ 5 ನಿಮಿಷ 10 ನಿಮಿಷಕ್ಕೆ ಎದ್ದು ಬಿಡ್ತೀನಿ. ಒಂದೊಂದು ಸರ್ತಿ ಮಕ್ಕೊಂಡಂದ್ರೆ ಹಾಗೆ ಮಕ್ಕೋತೀನಿ. ಅದೇ ಥರ ಆಗ್ಲತ್ತದ ಈಗಂತೂ. ಇನ್ನು ಈ ಥರ ಆಗ್ಯದ ನನಗೆ. ಫೋನ್ ಇದ್ರೆ ಇವತ್ತೇನೋ ಬ್ಯುಸಿ ಆಗೋಯ್ತು. ನಿನ್ನಿನ ದಿನ ಒಂದು ಸ್ಕೂಲ್ದು ಒಂದು ಮತ್ತು ಅದೇನೋ ಜಾದೂಗರ್ ಕಾಲ್ ಮಾಡಿದಂದು ಈ ಥರ ಆಗೋಗ್ಯದ ಈ ಫೋನಿಂದು ಇದ್ರಲಿಂತ. ನನಗಂತೂ ಜಾದೂಗರ್ ಅಂದದು ಫುಲ್ ಅಂಜಿಬಿಟ್ಟಿನಿ ನಾನಂತೂ. ಇನ್ನು ಈ ಕಡೆ ಹೆಸರು ಮೊಳಕೆ ಅದು ಕುದ್ದಿವು. 1-2 ವಿಸಿಲ್ ಮಾಡ್ಕೊಂಡಿನಿ. ಅವು ಕುದಿಯೋದು ಮತ್ತು ಈ ಕಡೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅದೆಲ್ಲ ಹಾಕಿ ಬಗಾರ್ ಹಾಕಿ, ಇನ್ನು ಹಸಿಮೆಣ್ಸಿನ್ಕಾಯಿ ಮಿಕ್ಸಿಗೆ ಹಾಕಿ ಇದೆಲ್ಲ ಬಗಾರ್ ಹಾಕ್ಕೊಂಡು ಇನ್ನೊಂದು 2 ಕುದಿ ಹಂಗೆ ಕುದಿಲಕ್ಕೆ ಇಟ್ಟೀನಿ. ಇನ್ನು ಆ ಕಡೆ ಶಾವ್ಗೆ ಭೀ ಸುಸ್ಲಾ ಮಾಡ್ಲಿಕ್ಕೆ ಆ ಕಡೆ ಆ ಶಾವ್ಗೆ ಭೀ ಬಗಾರ್ ಹೊಡೆದು ಶಾವ್ಗೆ ಎಲ್ಲ ಹಾಕಿಟ್ಟಿನಿ. ಇನ್ನು ಈ ಥರ ಆಗ್ಯದ ಅಂದ್ರೆ ಸೂಪರ್ ಟೇಸ್ಟ್ ಆಯ್ತದ. ರೊಟ್ಟಿ ಕೂಡ ಅಂತೂ ಇನ್ನೂ ಸೂಪರ್ ಇರ್ತದೆ. ನಾನು ಸ್ವಲ್ಪ ಮೆತ್ತು ಕುದಿಸೀನಿ, ಹಾಗಾಗಿ ಆ ಥರ ಕಾಣ್ತದೆ. ಉದ್ರಾಗಿ ಭೀ ಮಾಡ್ಕೋಬೋದು. ಇನ್ನು ಬಿಸಿ ಬಿಸಿ ರೊಟ್ಟಿ ಕೂಡ ಅಂತೂ ಸೂಪರ್ ಟೇಸ್ಟ್ ಆಯ್ತದ. ನಾನು ಮಾಡ್ತೀನಿ ಯಾವಾಗ ಭೀ. ಹಂಗಾಗಿ ಇವತ್ತು ಮಾಡಮ್ಮಂತಂದ್ರೆ ಈಗ ಈ ಥರ ತರಕಾರಿ ಇಲ್ದಾಗ ಮನೆಗೆ ಕಂಪಲ್ಸರಿ ಏನೋ ಬೇಳೆ ಇರ್ತಾವಲ್ವ, ಅದರಲ್ಲಿಂತ ಏನೋ ವೆರೈಟಿ ಮಾಡ್ಕೊತಾ ಇರ್ತೀನಿ. ಇನ್ನೆಲ್ಲ ಕೆಲಸ ಮಾಡಿಕೊಂಡು ಅಮ್ಮು ಜಾನ್ಗೆಲ್ಲ ಸ್ನಾನ ಅದು ಮಾಡಿಸಿ ಅವರಿಗೆ ಡ್ರೆಸ್ ಅದು ಹಾಕ್ಕೊಳ್ಳೋಕ್ಕೆ ಡ್ರೆಸ್ ಅದು ಕೊಟ್ಟು ಬಂದು. ಇನ್ನು ಅಮ್ಮಂದು ರಾತ್ರಿ ಲಂಚ್ ಬಾಕ್ಸ್ ಅದು ತೊಳೆದಿರಲಿಲ್ಲ. ಹಾಗಾಗಿ ಸಿಂಕ್ನಾಗಿದ್ದೀವೆಲ್ಲ ಸಾಮಾನುಗಳೆಲ್ಲ ಬುಟ್ಟೆ ಹಾಕ್ಕೊಂಡು ಒಯ್ದು ಹೊರಗಿಟ್ಟು ಇನ್ನು ಅಮ್ಮನ ಲಂಚ್ ಬಾಕ್ಸು ಸ್ನ್ಯಾಕ್ಸ್ ಬಾಕ್ಸು ತೊಳಿಲತ್ತೀನಿ. 2 ಅವ. ಬಟ್ ಲಂಚ್ ಬಾಕ್ಸ್ಗಳು ನಾನು ಓಪನ್ ಮಾಡಿಲ್ಲ ಹೊಸವು. ಯಾಕೆ 2 ಅಂತಂದು
ಹಾಗಾಗಿ ನಾವು ಒಂದೇ ಬಾಕ್ಸ್ ಇರ್ತದಲ್ವ, ಇನ್ನು ಒಂದು ಹಾಳಾದರೂ ಇನ್ನೊಂದು ಕುಡ್ಲಾಗ ಬರ್ಬೋದು, ಎರಡು ಒಮ್ಮೆಗೆ ತೆಗೆದ್ರೂ ಚಂದ ಇರಲ್ಲಲ್ವ. ಅದ್ರ ಸಲುವಾಗಿ ನಾನು ಒಂದಾಗಿದ್ಮೇಲೆ ಒಂದು ಯೂಸ್ ಮಾಡಮಂತಂದು ಒಂದೇ ತೆಗ್ದೀನಿ. ಇನ್ನು ಸ್ನ್ಯಾಕ್ಸ್ ಬಾಕ್ಸು ಲಂಚ್ ಬಾಕ್ಸ್ ಎಲ್ಲ ತೊಳ್ಕೊಂಡಿದ್ಮೇಲೆ ಈಗೆಲ್ಲ ಸ್ನ್ಯಾಕ್ಸ್ ಅದು ಕಟ್ಕೊಡ್ಬೇಕು. ಹಾಗಾಗಿ ಇವತ್ತು ಫ್ರೂಟ್ಸ್ ಅದು ನಿನ್ನೆ ಹೋಗಿ ಫ್ರೂಟ್ಸ್ ಅದು ತಂದಿರಲ್ವ, ಅದೇ ಆರೆಂಜು ಅದೆಲ್ಲ ಹಾಕ್ತೀನಿ. ಇನ್ನು ಇವತ್ತು ನಮ್ಮ ಮನೆಯವರು ಗಾಡಿ ಮೇಲೆ ಹೋಯ್ತಾರಂತ ನಂಗೆ ಗೊತ್ತಿರಲಿಲ್ಲ. ಅಂದ್ರೆ ಆಲ್ಮೋಸ್ಟ್ ಅವರು ಈ ಟೈಮಿಗೆ ಹೋಗಲ್ಲ, ಯಾವಾಗ ಭೀ ಅವರು ಡ್ಯೂಟಿ ಟೈಮಿಗೆ ಅವ್ರು ಹೋಯ್ತಾರೆ. ಬಟ್ ನನಗೆ ಗೊತ್ತಿರಲಿಲ್ಲ. ಇನ್ನು ಅಮ್ಮಗೆ ನಾನೇ ಬಿಡಬೇಕಾ ಅಂದ್ಕೊಂಡಿದ್ದೆ ನಾನು. ಅಂದ್ರೆ ಬಿಡ್ತೀನಿ ಅಂದರು ಸ್ವಲ್ಪ ಜಲ್ದಿ ಹೋಯ್ತಾರೆ, ಅಮ್ಮನ ಸ್ಕೂಲ್ ಟೈಮಿಂಗ್ ಜಲ್ದಿ ಹೋಯ್ತಾರೆ ಇವರು. ಹಾಗಾಗಿ ಇನ್ನು ಈಕಿ ಹೋಗಿ ಅಲ್ಲಿ ಸ್ಕೂಲ್ನಾಗ ಏನು ಮಾಡ್ತಾಳೆ ಒಬ್ಬಕ್ಕೆ ಅಂತಂದು ಇನ್ನು ಲೇಟ್ ಆದರೂ ಪರವಾಗಿಲ್ಲ ಅಂದ್ಕೊಂಡೀವಿ. ಇನ್ನು ಲಾಸ್ಟಿಗೆ ನಾನೇ ಒಯ್ಬೇಕಾ ಅಂದ್ಕೊಂಡಿದ್ದೆ ನಾನು. ಇನ್ನು ಒಯ್ಬೇಕು ಅಂಬಡ್ಗೆ ಮತ್ತು ನಮ್ಮ ಓನರ್ ಇರ್ತಾರಲ್ವ, ಅವರು ಹೆಂಗೆ ಭೀ ಆ ಕಡೆಯಿಂದ ಹೋಯ್ತಾರೆ ಅಮ್ಮನ ಸ್ಕೂಲ್ ಕಡೆಯಿಂದೆ. ಅವ್ರ ಗಾಡಿ ಮೇಲೆ ಹೋದ್ರೆ ಆಯ್ತಂತ ಕೊಟ್ಟು ಕಳ್ಸ್ರೆ ಆಗೋಯ್ತು ಅಮ್ಮಗ ಅಂತಂದು. ಇನ್ನು ನಾನು ಸ್ವಲ್ಪ ಅಂದ್ರೆ ಈ ಟೈಮಿಗೆ ಗೊತ್ತಾಗಲಿಲ್ಲ, ಲಾಸ್ಟಿಗೆ ಗೊತ್ತಾಯಿತು ಅವ್ರು ಭೀ ಆ ಕಡೆ ಹೋಯ್ತಾರಂತ ನೆನಪು ಬಂತು. ಆವಾಗ ಅಂದ್ರೆ ಹೇಳ್ದೆ, ಹಿಂಗೆ ಕರ್ಕೊಂಡು ಹೋಗ್ರಿ ಇವತ್ತಂದ್ರೆ ಕರ್ಕೊಂಡು ಹೋಗ್ತೀನಿ ಅಂತಂದರು. ಕರ್ಕೊಂಡು ಹೋಯ್ತಾರೆ. ಇನ್ನು ಒಂದೊಂದು ಸರ್ತಿ ಅವ್ರ ಮಕ್ಕಳದು ಇದ್ರೆ ಕರ್ಕೊಂಡು ಬರ್ತಾರೆ. ಆಲ್ಮೋಸ್ಟ್ ಅವರು ನಮ್ಗೆ ಅವರ ಈ ಥರ. ಯಾಕಂದರೆ ಇಲ್ಲಿ ಯಾರು ನಂಬಪ್ಲೇ ಇಲ್ಲ. ಈಗ ನಾವು ಒಬ್ರಿಗೊಬ್ರು ಇರ್ತೇವಲ್ವ, ಓನರು ನಾವು. ಹಾಗಾಗಿ ನಂಬಿಕೆ ಅದ ಒಬ್ರ ಮೇಲೆ ಒಬ್ಬರು. ಇನ್ನು ಅವ್ರಿಗೆ ಏನರ ಹೆಲ್ಪ್ ಬೇಕಾದ್ರೆ ಅವ್ರು ನಮ್ಗೆ ಕೇಳ್ತಾರೆ, ನಮ್ಗೆ ಏನರ ಹೆಲ್ಪ್ ಬೇಕಾದ್ರೆ ಕೇಳ್ತೇವೆ. ಇನ್ನು ಆಲ್ಮೋಸ್ಟ್ ಯಾವತ್ತೂ ಹೆಲ್ಪು ಒಳಗಿನವ್ರಂತೂ ಮಾಡಲ್ಲ ನಮಗಂತೂ. ಯಾಕಂದ್ರೆ ಒಳಗಿನವ್ರಕನ್ನ ಹೊರಗಿನವರೇ ಹೆಚ್ಚಿಗೆ, ಇಲ್ಲ ಫ್ರೆಂಡ್ಸ್ ಹೆಚ್ಚಿಗೆ ಹೆಲ್ಪ್ ಮಾಡ್ತಾರೆ. ಆಲ್ಮೋಸ್ಟ್ ಯಾವುದಕ್ಕೆ ಅಲ್ಲಿ ಫ್ರೆಂಡ್ಸೇ ಫಸ್ಟ್ ಮುಂದೆ ಇರ್ತಾರಲ್ವ. ಹಾಗೆ ನಮ್ಗೆ ಇಲ್ಲಿ ಫ್ರೆಂಡ್ಸ್ ಯಾರೂ ಇಲ್ಲ, ಇನ್ನು ಅವರೇ ಬರ್ತಾರೆ. ಇಲ್ಲ ಆಜು ಬಾಜು ಫ್ರೆಂಡ್ಸ್ ಇದ್ದರು, ಅವ್ರು ಭೀ ಬರ್ತಿರು. ಒಂದು ಟೈಮಿಗೆ ಹೀಗೆ ನಮ್ಗೆ ಗಾಡಿ ಬೇಕಾಗಿತ್ತು ಅಂದ್ರೆ ನಮ್ಮದು ಗಾಡಿ ನಂಬಲ್ಲಿ ಇದ್ದಿರಲಿಲ್ಲ. ಇನ್ನು ನಮ್ಗೆ ಗಾಡಿ ಬೇಕಾಗಿತ್ತು ಎಮರ್ಜೆನ್ಸಿಗೆ, ಸ್ವಲ್ಪ ಗಾಡಿ ಬೇಕಾಗ್ಯದ ನಂತರ ಅವಾಗಿಂದ ಕೊಟ್ಟರು. ಈ ಥರ ಅಂದ್ರೆ ಒಬ್ರದೊಬ್ರಿಗೆ ಹೆಲ್ಪ್ ಆದೇವಂದ್ರೆ ಅವ್ರು ನಮ್ಗೆ ಹೆಲ್ಪ್ ಮಾಡೋರು, ನಾವು ಭೀ ಅವ್ರಿಗೆ ಹೆಲ್ಪ್ ಮಾಡಬೇಕು. ಇಲ್ಲ ನಾವು ಅವ್ರಿಗೆ ಹೆಲ್ಪ್ ಮಾಡೋರು, ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಈ ಥರ ಇರ್ತದಲ್ವ. ಇನ್ನು ಯಾರಿಗೆ ಆದ್ರೂ ಭೀ ನಾವು ರೆಸ್ಪಾನ್ಸ್ ಕೊಟ್ಟರೆ, ನಾವು ಚೆಂದ ಅವ್ರಿಗೆ ಮಾತಾಡ್ರೆ ಅವ್ರು ನಮಗೆ ಮಾತಾಡ್ತಾರಲ್ವ, ಅದೇ ಥರ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಾಗೆ ಇರ್ತೀನಿ. ಬಟ್ ಎಲ್ಲರೂ ಅನ್ಕೋತಾರೆ ನಾನು ಮಾತಾಡೋದು ನೋಡಿ, ನಾನು ಇರೋದು ನೋಡಿ ಈಕಿ ಫುಲ್ಲು ಏನಂತಾರೆ ಈ ಥರ ಇರ್ತಾಳೆ ಆ ಥರ ಇರ್ತಾಳೆ ಅಂತ. ಹಂಗೇನಿಲ್ಲ, ನಾನು ಚೆಂದೇ ಇರ್ತೀನಿ. ಬಟ್ ಅನ್ಸೋರಿಗೆ ಆ ಥರ ಅನ್ನಿಸ್ತದ. ನಾನು ಫಸ್ಟ್ ಹಿಡ್ದು ಇದೇ ಥರ ಇರ್ತೀನಿ, ಈಗ ಭೀ ಇದೇ ಥರ ಇದ್ದೀನಿ. ಇನ್ನು ಎಲ್ಲರಿಗೆ ಈಗ ಗೊತ್ತಾಗ್ಲತ್ತದ ಅಷ್ಟೇ. ಜಾಸ್ತಿ ಅಂದ್ರೆ ನಾನು ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲಂತೂ ಎಲ್ಲರೂ ಅಲ್ತಾರ, ನಿಂಗೆ ಭಾಳ ಡೇರ್ ಅದ, ಭಾಳ ಧೈರ್ಯ ಅದ, ಫುಲ್ ಆ್ಯಕ್ಟಿವ್ ಆಗಿರ್ತಿ ಅಂತ. ನಾನು ಹೀಗೆ ಎಲ್ಲ ಫಸ್ಟ್ ಹಿಡಿದು ಇದೇ ಥರ ಇರ್ತೀನಿ. ಬಟ್ ಮ್ಯಾರೇಜ್ ಆಗಿದ್ಮೇಲೆ ಎಲ್ಲೋ ಒಂದು ಕಡೆ ಡಲ್ ಆಗೋಗಿತ್ತು ಒಂದು ಥೋಡೆ ದಿನ. ಡಲ್ ಆಗಿದ್ಮೇಲೆ ಅಂದ್ರೆ ಎಲ್ಲಿ ಹೆಂಗಿರ್ಬೇಕು ಹಂಗೆ ಇರಬೇಕಲ್ವ. ಈಗ ನಾವು ತವ್ರ ಮನೆಗೆ ಇದ್ದಾಗ ಹೆಂಗಿರ್ತೀವಿ, ಇಲ್ಲಿ ಹಂಗೆ ಇರ್ಲಕ್ಕೆ ಬರಲ್ಲಲ್ವ. ಅದರಲ್ಲೂ ನನಗೆ ಇಲ್ಲಿ ಅಲ್ಲಿ ಅಂತ ಏನಿಲ್ಲ, ಯಾಕಂದ್ರೆ ನಾನು ಇರೋದೇ ಬೇರೆ ಕಡೆ ಅಲ್ವ. ಅತ್ತಿ ಹಿಂಗೆ ಮನೆಯವ್ರದ್ದು ಊರ್ಗಾರಾಗೇನು ಇರೋಲ್ಲ. ಅಲ್ಲಿ ಹೋದ್ರೆ ಒಂದು ಸ್ವಲ್ಪ ಅಲ್ಲಿಂದು ಲೈಫ್ ಸ್ಟೈಲ್ ನೋಡ್ಬೇಕು ನೀವು. ನನಗೆ ಶಾಕ್ ಐತಿರಿ, ಅಲ್ಲಿ ಹಿಂಗೆ ಈ ಥರ ಇರ್ತಾಳೆ ಅಂತಂದು. ಇನ್ನು ಯಾವುದೇ ಆಗಲಿ ನಮ್ಗೆ ಹೆಣ್ಮಕ್ಳು ಇರ್ತೇವಲ್ವ, ನಮ್ಗೆ ಎಲ್ಲಿ ಹೆಂಗಿರ್ಬೇಕಂತ ಗೊತ್ತಾದ್ರೆ ನಮ್ದು ಏನಂತಾರೆ ಜೀವನ ಆಗಲಿ ನಮ್ಮ ಸಂಸಾರ ಆಗಲಿ ಚಂದ ಇರ್ತದೆ. ಅದ್ರ ಸಲುವಾಗಿ ನಾವು ಎಲ್ಲಿ ಹೆಂಗಿರ್ಬೇಕಂತ ಫಸ್ಟ್ ತಿಳ್ಕೊಂಡೇವಿ ಅಂದ್ರೆ ನಮ್ಗೆ ಮುಂದೆ ನಮ್ಮ ಜೀವನದಾಗಲಿ ಯಾವುದೇ ಕಷ್ಟ ಬರಲ್ಲ, ಇನ್ನು ಯಾವುದೇ ತೊಂದರೆ ಭೀ ಆಗಲ್ಲ. ಹಾಗಾಗಿ ನಾನು ಅಲ್ಲಿ ಅಂದ್ರೆ ಅಲ್ಲಿ ಯಾವ ಥರ ಇರಬೇಕು, ಒಂದು ಊರು ಸೊಸೆ ಯಾವ ಥರ ಇರಬೇಕು ಆ ಥರ. ಇನ್ನು ಮಗಳು ಹೆಂಗಿರಬೇಕು ಹಂಗೆ ತವ್ರ ಮನೆಯಾಗ. ಇನ್ನು ಇಲ್ಲಿ ನಮ್ಮ ಇಷ್ಟದ ಪ್ರಕಾರ ಅಂದ್ರೆ ಈಗ ನಾವಿಬ್ಬರೇ ಇರ್ತೇವಲ್ವ, ಹಸ್ಬೆಂಡು ಮಕ್ಕಳು. ನಮ್ಗೆ ಇಷ್ಟ ಪ್ರಕಾರ ಅಂದ್ರೂ ಭೀ ಫುಲ್ಲು ಏನು ಇದು ಮಾಡಲ್ಲ. ನಮಗೆ ಹೆಂಗಿರಬೇಕು ಹಂಗಿರ್ತೇವೆ ಅಷ್ಟೇ. ಇನ್ನು ಅದು ಭೀ ಈಗಂತೂ ಇನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ, ಎಲ್ಲರಿಗೂ ಗೊತ್ತಾಯ್ತದ ನಾವು ಹೆಂಗಿರಲ್ದು. ಇನ್ನು ಇದು ಸ್ಟಾರ್ಟ್ ಮಾಡಿದ್ಮೇಲೆ ಅಂತೂ ನಾವು ಕಂಪಲ್ಸರಿ ಎಲ್ಲರೂ ನೋಡ್ತಾರೆ, ನಾವಂತೂ ಚೆಂದ ಇರಬೇಕಾಯ್ತದ. ಹಂಗಾಗಿ ಈ ಥರ ಇರ್ತೀವಿ. ಇನ್ನು ಎಲ್ಲ ಕೆಲಸ ಅದು ಮಾಡ್ಕೊಂಡು ಟಿಫಿನ್ ಅದು ಲಂಚ್ ಬಾಕ್ಸ್ ಅದು ಪ್ರಿಪೇರ್ ಕಟ್ಟಿದ್ಮೇಲೆ ಇನ್ನು ಅಮ್ಮಗೆ ಜಡೆ ಹಾಕ್ಲತ್ತೀನಿ. ಇನ್ನು ಅಮ್ಮನ ಕೂದಲಂತೂ ದೊಡ್ಡವು ಆಗ್ಯಾವಲ್ವ, ಅದು ಸ್ವಲ್ಪ ಲೇಟೇ ಆಯ್ತದ. ಒಂದು ಹಾಫ್ ಆನ್ ಅವರ್ ಒಂದೊಂದು ಸರ್ತಿ ಹಾಕಿ ಚಂದ ನಿಂದ್ರಲ್ಲ, ಲೇಟ್ ಆಗ್ಲತ್ತದ. ಇನ್ನು ನೋಡ್ತೀನಿ, ಕಟ್ ಮಾಡ್ಬೇಕಂತ ಆಸೆ, ಬಟ್ ಇರಲಿ ಚಂದ ಇರಲಿ ಅಂತ ಇಟ್ಕೊಳತ್ತೀನಿ. ಬಟ್ ನೆಕ್ಸ್ಟ್ ಇಯರ್ ನೋಡ್ತೀನಿ, ಆಯಿತು ಸ್ಕೂಲ್ ಟೈಮಿಂಗ್ ತನಕ ಕೆಲಸ ಅಂದರೆ ಇಡ್ತೀನಿ, ಇಲ್ಲಾಂದ್ರೆ ಶಾರ್ಟ್ ಮಾಡ್ಸಾಕ್ತೀನಿ. ಇನ್ನು ಆಲ್ಮೋಸ್ಟ್ ಹೇರ್ ಫಾಲ್ ಭೀ ಆಗ್ಲತ್ತವ. ಹಾಗಾಗಿ ನಂದು ಹೇರ್ ಭೀ ಫುಲ್ಲು
ಹೋಗ್ಯಾವ, ಅದು ಶಾರ್ಟ್ ಆಗ್ಯಾವ, ಫುಲ್ ಹೇರ್ ಫಾಲ್ ಆಗ್ಲತ್ತವಂತೆ. ಅವಕ್ಕೂ ಶಾರ್ಟ್ ಮಾಡ್ಸೀನಿ. ಹಂಗಾಗಿ ನಮ್ಮ ಮೇರಿ ಹಾಕೊಂಡ್ರೆ ಇಷ್ಟೇ ಕಾಣ್ತವ. ಇಲ್ಲೋದ್ರೆ ನನ್ನ ಹೇರ್ಸ್ ಅಂತೂ ಫುಲ್ಲು ದಪ್ಪಾಗಿದ್ದವು. ಮೇರಿ ಹಾಕೋರೆ ಇಷ್ಟು ಬರ್ತೀವಿ. ಬಟ್ ಈಗೆಲ್ಲ ಹೇರ್ ಫಾಲ್ ಆಗೋಗ್ಯಾವ. ಇನ್ನು ಇಬ್ಬರು ಮಕ್ಕಳಾಗಿದ್ಮೇಲಂತೂ ಇನ್ನೂ ಫುಲ್ಲು ಡಲ್ ಆಗೋಗ್ಯಾವ ಹೇರು. ಹಾಗಾಗಿ ಶಾರ್ಟ್ ಮಾಡ್ಸೀನಿ. ಇನ್ನು ಶಾರ್ಟ್ ಮಾಡಿಸಿದ್ರೆ ಅವು ಮೇರಿ ಹಾಕೊಂಡ್ರೆ ಸಣ್ಣ ಕಾಣತ್ತದ ಅಂತಂದು ಈ ಥರ ಮ್ಯಾಗ್ ಇಟ್ಬಿಡ್ತೀನಿ. ಈಗಂತೂ ಸಮ್ಮರ್ ಅದಲ್ವ, ಅದ್ರ ಸಲುವಾಗಿ ಇನ್ನು ಫುಲ್ಲು ಸಮ್ಮರ್ದಾಗ ಖುಲ್ಲ ಬಿಡ್ಲಾಕ ಭೀ ಬರೋಲ್ಲ. ಹಾಗಾಗಿ ಇದೇ ಥರ ಇರ್ತೀನಿ. ಇನ್ನು ಎಲ್ಲರೂ ಅಂತಾರೆ ನೀನು ಇದೇ ಥರ ಇರ್ತೀವಿ ಚಂದ ರೆಡಿಯಾಗಿ ವೀಡಿಯೋ ಮಾಡ್ಬೇಕಂತ. ಬಟ್ ಮುಂಜಾನೆ ಮಾಡೋದು ಇನ್ನು ಇದು ಕೆಲಸದಾಗ ಅಂದ್ರೆ ನಾನು ರೆಡಿಯಾಗಿ ಅದು ಮಾಡ್ಬೇಕಂದ್ರೆ ಒಂದು 3 ಗಂಟೆಗೆ ಎದ್ದು ರೆಡಿ ಆಗಬೇಕಾಯ್ತದ, ಸ್ನಾನ ಎಲ್ಲ ಮಾಡಿಕೊಂಡು ಹಂಗಾಯ್ತದ. ಅದ್ರ ಸಲುವಾಗಿ ಏನೂ ರೆಡಿ ಆಗೋಲ್ಲ, ಏನಿಲ್ಲ. ಇನ್ನು ಅಮ್ಮಗೂ ಊಟ ಮಾಡ್ಲತ್ತಳು. ಇನ್ನು ಲೇಟ್ ಆಯ್ತದಲ್ವ ಇವತ್ತು, ಹಾಗಾಗಿ ನಾನೇ ಮಾಡ್ಸಮ್ಮಂತಂದು ಮಾಡಿಸ್ಲತ್ತೀನಿ. ಸ್ಪೂನ್ಲಿಂದ ಉಣ್ಸೋರ ಲೇಟ್ ಆಯ್ತದ ಅಂತಂದು ಇನ್ನು ಕೈಲಿಂತೆ ಊಟ ಮಾಡ್ಸೋರ ಆಯ್ತಂತಂದು ಇನ್ನು ಕೈಯದ ತೊಳ್ಕೊಂಡು ಬಂದು ಕೈಲಿಂತೆ ಊಟ ಮಾಡಿಸ್ಲತ್ತೀನಿ. ಇನ್ನು ಜಾನು ಭೀ ಊಟ ಮಾಡೋ ಮನಸ್ಸಿತ್ತು, ಬಟ್ ಆಕಿ ಇವತ್ತು ಬ್ರಷ್ ಅದು ಏನೂ ಮಾಡಿರಲಿಲ್ಲ. ಅದ್ರ ಸಲುವಾಗಿ ನಾವು ಅವ್ರಿಬ್ರಿಗೆ ಭೀ ಸತಾಸ್ಲತ್ತೇಳಿ ಇವತ್ತು ನಮ್ಮ ಮನೆಯವರಿಗೆ ಹೆಂಗೆ ಸತಾಸೇಳಿ ನೋಡ್ರಿ. ಜಾನು ಅಂತೂ ಫುಲ್ಲು ಏನಂತಾರ ಬೊಕ್ಕಳು ಗಲಾಟೆ ಹೆಚ್ಚಿಗಾಗ್ಯದ. ಇನ್ನು ಎಲ್ಲರಿಗೆ ಹೊಡೆಯೋದು ಅದು ಮಾಡೋದು ಬೊಕ್ಕಳು ಮಾಡತ್ತಾಳ. ಇನ್ನು ಅವ್ರ ಅಕ್ಕಗಂತೂ ಕೂದಲು ಅದು ಹಿಡ್ದು ಎಳೆದು ಹೊಡೆಯೋದು ಅದು ಮಾಡೋದು ಮಾಡತ್ತಾಳ. ಅಮ್ಮು ಜರ ಸೈಲೆಂಟೇ, ಖರೆ ಈಕಿ ತೋಲ್ ಡೇಂಜರು. ಇನ್ನು ಅವರೆಲ್ಲ ಹೋಗಿದ್ಮೇಲೆ ನಾನು ಸ್ವಲ್ಪ ಮನೆ ಅದೆಲ್ಲ ಸುಟ್ಕೊಂಡು ಇನ್ನು ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಡು ಬಂದು ಸಾಮಾನೆಲ್ಲ ಹೊರಗೆ ಹಾಕಿದ್ದಲ್ವ ಅವೆಲ್ಲ ತೊಳ್ಕೊಲತ್ತೀನಿ. ಇನ್ನು ಇವತ್ತು ಬಂದು ಎಲ್ಲ ಫುಲ್ಲು ತೊಳಿಬೇಕಂತಂದು ತೊಳ್ಕೊಬೇಲತ್ತೀನಿ. ಅಂದ್ರೆ ಎಲ್ಲ ಹೊರಗಿಂದೆಲ್ಲ ತೊಳಿಬೇಕು. ಈಗ ಅವರಿಬ್ಬರು ಎಲ್ಲ ಹೋಗ್ಯಾರ. ಇನ್ನು ಕೆಲಸ ಹಡಾವಿಡಿ ಇತ್ತಲ್ವ, ಇನ್ನು ಎಲ್ಲಿಂದಲ್ಲೇ ಬೂತಾವ. ಇನ್ನು ನೀರದು ಎಲ್ಲ ಸ್ವಲ್ಪ ಹಡಾವಿಡಿ ಇತ್ತಂದ್ರೆ ಮನೆಯೆಲ್ಲ ಮೆಸ್ಸಿ ಆಗೋಯ್ತದ ನನಗೆ. ಯಾಕಂದ್ರೆ ಜಲ್ದಿ ಕೆಲಸ ಮಾಡಬೇಕು ಅಂತಂದು ಈ ಕಡೆಯಿಂದ ಆ ಕಡೆ ಬಿಟ್ಬಿಡ್ತೀನಿ. ಇನ್ನು ಏನಾರ ತರಕಾರಿ ಇದು ಕಟ್ ಮಾಡಿದ್ದು ಅದು ಮಾಡಿದ್ದೆಲ್ಲ ಎಲ್ಲಿಂದಲ್ಲೇ ಇರ್ತದೆ. ಹಾಗಾಗಿ ಇನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದೇ ಸರ್ತಿ ಎಲ್ಲ ಕೆಲಸ ಆಗಿದ್ಮೇಲೆ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಎಲ್ಲ ಒಂದೇ ಕಡೆಯಿಂದ. ಹಾಗಾಗಿ ನಮ್ಮ ಮನೆಯೆಲ್ಲ ಸುಟ್ಕೊಂಡು ಎಲ್ಲ ಮಾಡ್ಕೊಂಬಂದಿದ್ಮೇಲೆ ಈ ಸಾಮಾನು ಅದು ಇದ್ವು ಅವೆಲ್ಲ ತೊಳ್ಕೊಂಡು ಬಂದಿದ್ಮೇಲೆ ಇನ್ನು ಅಷ್ಟು ತೊಳಿಲತ್ತೀನಿ ಹೊರಗಿಂದೆಲ್ಲ. ನಾನು ಡೈಲಿನೇ ತೊಳಿತೀನಿ, ಡೈಲಿ ಕೆಳಗಿಂದ ಅಷ್ಟೇ ತೊಳಿತೀನಿ. ನಮ್ಮ ಶುಕ್ರವಾರ ಮಂಗಳವಾರ ಮತ್ತು ನನಗೆ ಯಾವಾಗ ತೊಳಿಬೇಕು ಅನ್ನಿಸ್ತೋ ಅವಾಗ ಚಿಡಿಗಳು ಹೊರಗಿಂದು ಎಲ್ಲ ತೊಳಿತೀನಿ. ಯಾಕಂದ್ರೆ ನನ್ನ ಮಕ್ಕಳೇ ಓಡಾಡ್ತಾರಲ್ವ ಇಲ್ಲಿ ಚಿಡಿ ಮೇಲೆ ಮ್ಯಾಗೆಲ್ಲ ಅದು ಹೋಗಿ, ಹಾಗಾಗಿ ಕ್ಲೀನ್ ಇಟ್ಕೋತೀನಿ. ಇನ್ನು ಇದು ಡಬ್ಬಿ ಅಂದ್ರೆ ಈಗ ಸಮ್ಮರ್ದಾಗ ನೀರು ಸಾಕಾಗಲ್ಲಾಗ್ಯವ. ನಾವು ಟ್ಯಾಪ್ ವಾಟರ್ ಅಂದ್ರೆ ಮಂಜರ ನೀರು ಬರ್ತವೆ, ಇವು ಮಂಜರ ನೀರೇ ಕುಡಿತೇವೆ ನಾನು ನಮ್ಮ ಮನೆಯವರು. ಹಾಗಾಗಿ ಇನ್ನು ಇದು 5 ಡಬ್ಬಿ ಹಂಗೆ ತುಂಬ್ಕೋತೀನಿ ವಾಟರ್ ಬಾಟಲು. ಅವೆಲ್ಲ ಸಾಕಾಗಲ್ಲಾಗ್ಯವ. ಹಾಗಾಗಿ ಇದು ಡಬ್ಬಿ ತಂದಿರು ಅಂದ್ರೆ ಇತ್ತು ಮ್ಯಾಗ ಸಮ್ಮರ್ದಾಗ ಅಂತಾರೆ ತೆಗಿತೇವೆ, ಇಲ್ಲದ್ರೆ ಮ್ಯಾಗ ಇಟ್ಬಿಡ್ತೇವೆ. ಇದು ಡಬ್ಬಿ ತಂದು ತೊಳ್ಕೊಂಡು 2 ದಿನ ಆಯಿತು. ಇದು ತುಂಬ್ಲತ್ತೀನಿ, ಒಂದು ಅರ್ಧ ತುಂಬ್ತೀನಿ. ಇನ್ನು ಬೇಕಾಯಿತು ಅಂದ್ರೆ ಮತ್ತು ಡಬ್ಬಿ ಖಾಲಿ ಆಗೋದು ಇವು ನೀರು ಹಾಕೋತೇವೆ. ಹಾಗಾಗಿ ತಂದು ಇಟ್ಲತ್ತೀನಿ. ತಂದು ತೊಳೆದು ಎಲ್ಲ ಮಾಡಿ ಇಟ್ಕೊಂಡು ಇನ್ನಿದೆಲ್ಲ ಫುಲ್ ಅಂದ್ರೆ ನಮ್ಮದು ಓನರ್ ಮನೆ ಕಡೆ ಎಲ್ಲ ಇವತ್ತು ತೊಳಿಲತ್ತೀನಿ. ಅಂದ್ರೆ ಇದು ಕಡೆ ಭೀ ಇಷ್ಟು ದಿನ ಕೆಲ್ಸದವ್ರು ಇದ್ದರು, ಅವರೇ ತೊಳಿತಿರು. ಬಟ್ ಈಗ ಹೊರಗೆಲ್ಲ ನಮ್ಮ ಓನರ್ ಅವರೇ ಮಾಡ್ಕೋತಾರೆ. ಅವ್ರ ಮನೆ ಕಡೆಯಿಂದ ಅವರು, ನಮ್ಮ ಮನೆ ಕಡೆಯಿಂದ ನಾನು ಈ ಥರ ಮಾಡ್ಕೋತೇವೆ. ಇವತ್ತು ಫುಲ್ಲು ಧೂಳಿ ಆಗಿತ್ತು. ಇನ್ನು ಅವ್ರಿಗೆ ಭೀ ನೀರಾಗ ಓಡಾಡಂದ್ರೆ ಸ್ವಲ್ಪ ಅಂಜಿಕೆ, ಹಾಗಾಗಿ ನಾನೇ ತೊಳೆದ್ರಾಯ್ತು. ಇನ್ನು ಜಾನು ಇರ್ತಾಳಲ್ವ ಫುಲ್ಲು ಅವ್ರ ಮನೆ ಕಡೆ ಬೇಗನೆ ನಾವು ಅಲ್ಲೇ ಕೂಡ್ತೇವೆ. ಮಧ್ಯಾಹ್ನದಾಗ ಅದು ಹಿಂಗೆ ಟೈಮ್ ಪಾಸ್ ಆಗೋಲ್ಲದ್ರು ಅವರು ನಾನು ಮಾತಾಡ್ಕೋತ. ಈಕಿ ಜಾನು ಏನು ಮಾಡ್ತಾಳೆ ಫುಲ್ಲು ಕೆಳಗೆಲ್ಲ ಬಿದ್ದು ಒಳ್ಳಾಡೋದು ಅದು ಮಾಡೋದು ಮಾಡ್ತಾಳೆ. ಅದ್ರ ಸಲುವಾಗಿ ಅಷ್ಟು ತೊಳೆದ್ರಾಯ್ತು ಇವತ್ತು ಅಂತಂದು ನಾನೇ ತೊಳಿಲತ್ತೀನಿ. ಆಲ್ಮೋಸ್ಟು ಅವರು ತೊಳಿತಾರೆ ಇನ್ನು ಅವ್ರ ಕಡೆಯಿಂದ. ಇನ್ನು ಯಾವಾಗಾರ ಅವ್ರು ಇಲ್ದಾಗ ಅದು ಮಾಡಲ್ದಾಗ ಇನ್ನು ಹೊರಗೆ ಅದು ಹುಡುಗೋದು ಇಲ್ಲ ಇದೆಲ್ಲ ತೊಳ್ಕೊಂಬರೋದು. ಇನ್ನು ನಾನು ತೊಳಿಬೇಕಂದ್ರೆ ತೊಳಿತೀನಿ ಹಂಗೆ. ಅದ್ರ ಸಲುವಾಗಿ ಇನ್ನು ಇವತ್ತು ತೊಳೆನಿ ಈಗ ಎಲ್ಲ ಕ್ಲೀನ್ ಆಗೋಯ್ತದ ಅಂತಂದು ತೊಳಿಲತ್ತೀನಿ. ಇನ್ನು ಜಾನುಗೂ ಸಿಕ್ಕಿದೆ ಚಾನ್ಸ್ ಅಲ್ವ ನೀರಾಗ ಆಡೋದಂದ್ರೆ ಆಕಿಗೆ ಇಷ್ಟ. ಇನ್ನು ಈ ಥರ ನೀರಾಗ ಆಡ್ಲಿಕ್ಕೆ ಈಕಿನ ಜೋಡಿ ಇನ್ನೊಬ್ರು ಅರ. ಇನ್ನು ಅವ್ರು ಇದು ಮತ್ತು ವೀಡಿಯೋ ನೋಡ್ರಂದ್ರೆ ಮತ್ತು ನನಗೆ ತೊಗೊಂಡಿದ್ದಿ ಅಂತಾರೆ. ಹಾಗಾಗಿ ಏನು ತೊಗೊಳಲ್ಲ. ನೀರಂದ್ರೆ ಅವ್ರಿಬ್ರಿಗೆ ಇಷ್ಟ. ಹಂಗಾಗಿ ಈಗ ಅವ್ರಿಲ್ಲ ಈ ಟೈಮಿಗೆ, ನಾನೇ ಇಲ್ಲದ್ರೆ ಅವ್ರು ಭೀ ಬರೋರೆ ನೀರಾಗ. ಇನ್ನು ಜಾನು ಒಬ್ಬಕಿನಿಲ್ಲ, ಅವ್ರೊಬ್ರರ. ಇನ್ನು ಈಕಿ ಒಬ್ಬಕಿ ಸತಾಸ್ಲಕ್ಕ ನೀರಾಗ ಫುಲ್ ಆಟ ಆಡ್ಲತ್ತೇಳು. ಇವತ್ತು ನೀರು ಸಿಕ್ಕಿದೆ ಚಾನ್ಸ್ ಅಲ್ವಾ, ಅದ್ರ ಸಲುವಾಗಿ ಆಟ ಆಡ್ಲತ್ತೇಳು. ಇನ್ನದು ಫೋನ್ ಇರ್ತದಲ್ವ ಅದು ತೊಗೊಂಡು ಕೊಳ್ಳೆ ಹಾಕ್ಕೊಂಡು ಆಟ ಆಡ್ಲತ್ತೇಳು.
ಟಿ ವಿ ನೋಡತ್ತಾಳ ಅಂತ ನಾ ಬಂದು ಹೊರಗೆ ತೊಳೆಯೋಟಿಗೆ ಈಕಿ ನೀರಿನ ಸಪ್ಪಗೆ ಕೇಳಿ ಬಂದಳು. ಅದು ಫೋನ್ ಇರ್ತದಲ್ವ, ಅದಕ್ಕೆಲ್ಲ ನೀರದು ಎಲ್ಲ ಮಾಡಿ ಹಾಕ್ತಿತ್ತು. ಅದ್ರ ಸಲುವಾಗಿ ನಾ ಒಯ್ದು ಒಳಗೆ ಇಟ್ಟು ಬರೋಟಿಗೆ ಈ ಕಡೆ ಶುರುನೇ ಆಗ್ಯದಕ್ಕೆ ಹೆಂಗೆ ಆಡ್ಲತ್ತಾಳ ನೋಡಿರಿ. ಎಲ್ಲರ ಜಾರು ಬಿದ್ದು ಅಂದ್ರೆ ಗೊತ್ತಾಯ್ತದ. ಬಟ್ ಏನಂತಾರೆ ಎಷ್ಟು ಹೇಳೋರು ಕೇಳಲ್ಲ, ಮತ್ತು ಇನ್ನೂ ಹೆಚ್ಚಿಗೆ ಆಟ ಆಡ್ತಾರೆ, ಕಮ್ಮಿ ಆಟ ಆಡಲ್ಲ ನೀರಾಗ. ಇದು ಹೀಗೆ ಅಲ್ಲ, ಬೇಗ ನಮ್ಗೆ ಇಲ್ಲ ಒಂದು ಕ್ಯಾರಿ ಬ್ಯಾಗ್ ತೊಗೊಂಡು ಹೋಗಿ ನಳದ ಕೆಳಗೆ ಆಡ್ತಾಳೆ, ಇಲ್ಲ ಒಂದು ಡಬ್ಬಿ ತೊಗೊಂಡು ಹೋಗಿ ಆಡ್ತಾಳೆ. ಏನರ ಒಂದೊಂದು ಒಟ್ಟು ನೀರಾಗ ಇಲ್ದಿದ್ರೆ ನಡೆಯಲ್ಲ, ಹಂಗೆ ಆಡ್ತಾಳೆ ಆಕಿ ನೀರಾಗ. ಇಲ್ಲ ನೀರೆಲ್ಲ ಹೊಡೆದಿನಲ್ವ, ಎಲ್ಲ ಕೆಲಸ ಆಯಿತು. ಅಂದ್ರೂ ಭೀ ಬಿಡಲಾಗಿಳು. ಪೈಪ್ ತೊಗೊಂಡು ಇನ್ನು ನಾನು ತೊಳಿತೀನಿ ಅಂತ ತೊಳ್ಕೊಳತ್ತಿಳು. ಎಲ್ಲ ತೆಗ್ದು ಎಲ್ಲ ಮಾಡಿ ನಾನು ಸ್ನಾನ ಅದು ಮಾಡಿ ಎಲ್ಲ ಮಾಡಿ ಊಟ ಅದು ಮಾಡ್ಲಿಕ್ಕೆ ಹೋಗ್ತೀನಿ. ಇನ್ನು ಇಷ್ಟೆಲ್ಲ ಮಾಡಿದ್ಮೇಲೆ ನಾನು ಮತ್ತು ಇದೆಲ್ಲ ಆಗಿದ್ಮೇಲೆ ಸಂಜೆಗೆ 4ಕ್ಕೆ ಹಂಗೆ ಅಮ್ಮಗೂ ಸ್ಕೂಲ್ನಿಂದ ಕರ್ಕೊಂಡು ಬಂದಿದ್ಮೇಲೆ ಇನ್ನು ವಾಟರ್ ಮಿಲನ್ ತಂದಿರೋ 2 ಅವೆಲ್ಲ ತೊಗೊಂಡು ಅಂದ್ರೆ ನಿನ್ನೆ ಬೆಳಗ್ಗೆ ಹಂಗೆ ತಂದಾರಲ್ವ, ನಿನ್ನೆ ಸಾಯಂಕಾಲ ಕಟ್ ಮಾಡಿ ಕೊಟ್ಟಿರಲಿಲ್ಲ. ಹಾಗಾಗಿ ಇವತ್ತರ ಕಟ್ ಮಾಡಿ ಕೊಡಮ್ಮಂತಂದು ಕಟ್ ಮಾಡತ್ತೀನಿ. ಇನ್ನು ಜಾನು ನೋಡ್ರಿ, ಆಕೆಗೆ ಏನೋ ಅದು ದೊಡ್ಡದು ಸಣ್ಣದು ಏನೆಲ್ಲತ್ತಳೇನೋ ಅರ್ಥ ಆಗಲಾಗ್ಯದ. ಏನೋ ಹಂಗೆ ತೋರಿಸ್ಲತ್ತಾಳ. ಆಯಿತು, ಈ ಥರ ಫ್ರಾಕ್ ಹಾಕಿದಾಗಂತೂ ಫುಲ್ಲು ಗೊಂಬಿಗತ್ಲೆ ಕಾಣ್ತಾಳೆ ಆಕಿ. ಇನ್ನು ಟಿ ವಿ ಆನ್ ಮಾಡಿ ಟಿ ವಿಯಾಗಂದ್ರೆ CID ನೋಡ್ಲತ್ತೀನಿ ಅಂದಿನಲ್ವ, ಅದ್ರದ್ದೊಂದು ಹುಚ್ಚು ಹಿಡ್ದೋಗ್ಯದ ನಂಗಂತೂ. ಡೇ ನೈಟು ಮತ್ತು ಮಧ್ಯಾಹ್ನ ಎಲ್ಲ ಅದೇ ನೋಡ್ಲತ್ತೀನಿ. ಹಾಗಾಗಿ ನಾ ಅದೇ ಹಚ್ಚೀನಿ. ಪಾಪ ಮಕ್ಳಿಗೆ ಭೀ ನೋಡ್ಲಿಕ್ಕೆ ಭೀ ಬಿಡಲಾಗೀನಿ ಒಂದೊಂದು ಟೈಮಿಗೆ. ಅಂದ್ರೆ ಅಮ್ಮಂದು ಹೋಮ್ವರ್ಕ್ ಎಲ್ಲ ಆಗತ್ತಾನ ನಾನು ನೋಡ್ತೀನಿ. ಹೋಮ್ವರ್ಕ್ ಎಲ್ಲ ಮಾಡಿದ್ಮೇಲೆ ಆಕೆಗೆ ನೋಡ್ಲಿಕ್ಕೆ ಬಿಡ್ತೀನಿ. ಯಾಕಂದ್ರೆ ಅವ್ರಿಗೆ ಭೀ ಬೇಕಲ್ವ ಟೈಮ್ ಪಾಸು, ಅದ್ರ ಸಲುವಾಗಿ. ಇನ್ನು ಈಗ ನಾನು ಫ್ರೂಟ್ಸ್ ಅದು ತಿಂಬಲ್ಲ ಅಂತಂದು ನಾನು CID ಹಚ್ಚೀನಿ. ಆ ಕಡೆ ಹಚ್ಚಿ ಈ ಕಡೆ ಎಲ್ಲ ಕಟ್ ಮಾಡ್ಕೊಡ್ಲತ್ತೀನಿ. ನಾ ಅಮ್ಮಗೂ ಪ್ಲೇಟ್ ತೊಗೊಂಡು ಬಾ ಅಂದ್ರೆ ಹೋಗಿ ಸಣ್ಣದು ಪ್ಲೇಟ್ ತೊಗೊಂಬಂದ್ರೆ ದೊಡ್ಡದು ಹೋಗಿ ತೊಗೊಂಡು ಬಂದಾಳ. ಹಾಗೆ ಸಾಲ್ಟು ಅದೆಲ್ಲ ನೀವು ಒಂದೇ ಸರ್ತಿ ಹೇಳಲ್ಲ, ಏನಿಲ್ಲ ನಂಗೆ ಡಬಲ್ ತಿರ್ಸ್ತಿ ಅಂತ ಈ ಥರ ಅಲ್ಲತ್ತಿ ಅಂದ್ರೆ ಆಕೆಗೆ ಯಾವ್ದಾರ ಒಂದು ಕೆಲಸ ಹೇಳೋರ ಕರೆಕ್ಟಾಗಿ ಮಾಡಲ್ಲ. ಇನ್ನು ಕೆಲಸ ಹೇಳೋರ ನನಗೆ ಹೇಳತ್ತಿದ್ದಿ ಅಂತ ಆ ಥರ ಅಂತಾಳೆ. ಇನ್ನು ಜಾನು ಅಂತೂ ಕಂಪಲ್ಸರಿ ಕೆಲಸ ಮಾಡೋದ್ರಾಗ ಫಸ್ಟ್ ಆಳ. ಇನ್ನು ಆಕೆಗೆ ಯಾಕೋ ಏನೋ ಇವತ್ತು ಫ್ರೂಟ್ಸ್ ಅದಲ್ವ ಕಟ್ ಮಾಡೋದು ವಾಟರ್ ಮಿಲನ್, ಹಾಗಾಗಿ ಕುಂತಿವಳು, ಹೋಗಿಲ್ಲ ಕೆಲಸ ಹೇಳೋರು ಭೀ. ಇನ್ನು ಇಬ್ಬರು ನನಗಂತಂದು ಕಟ್ ಮಾಡ್ಲತ್ರ ಕುಂತಿರು. ಇನ್ನು ಅದಕ್ಕೆ ಜಾನು ಇರ್ತಾಳಲ್ವ, ವಾಟರ್ ಮಿಲನ್ ಕಟ್ ಮಾಡಿಟ್ಟೆ ಅಂದ್ರೆ ಅದ್ರೊಳಗೆ ಹಾಕಿ ಕೈಲಿಂದ ಹೋಲ್ ಮಾಡಿ ಹಾಕ್ತಾಳೆ. ಅದ್ರ ಸಲುವಾಗಿ ಆಕಿ ಟ್ರೈ ಮಾಡ್ಲತ್ತರು. ಅಮ್ಮ ಕೊಡಲಾಗಿಳು. ಇನ್ನು ಅದು ಕಟ್ ಮಾಡತ್ತರ ಭೀ ಇನ್ನು ಯಾವ ಶೇಪ್ ಬೇಕು, ಯಾವ ಥರ ಬೇಕು ಎಲ್ಲ ಅವ್ರಿಗೆ ಕೇಳೇ ಕಟ್ ಮಾಡಬೇಕು. ಇಲ್ಲದ್ರೆ ಯಾವಾಗ ಭೀ ಸಣ್ಣ ಪೀಸ್ ಮಾಡಿ ಒಂದು ಬಟ್ಲಾಗ ಹಾಕ್ಕೊಟ್ಟು ಯಾವಾಗ ಭೀ ಸ್ಪೂನ್ ಕೊಡ್ತೀನಿ, ಫೋಕ್ ಸ್ಪೂನು. ಬಟ್ ಈ ಸರ್ತಿ ನಾವು ಹೀಗೆ ತಿಂತೇವೆ ಅಂದ ಸಲುವಾಗಿ ನಾನು ಆ ಥರ ಉದ್ದುದ್ದು ಕಟ್ ಮಾಡಿಕೊಟ್ಟು ಇನ್ನು ಅದಕ್ಕೆಲ್ಲ ಸಾಲ್ಟ್ ಹಾಕ್ಲತ್ತೀನಿ. ಸ್ವಲ್ಪ ಸಾಲ್ಟ್ ಹಾಕೋರೆ ಏನಂತರ ಸರ್ದಿ ಬರೋಲ್ಲ. ಮತ್ತು ಈಗಂತೂ ಬ್ಯಾಸ್ಗೆ ಅದ, ಬಟ್ ನಮಗಂತೂ ಚಳಿ ಇಡ್ಲತ್ತವ. ಇವತ್ತಂತೂ ಒಂದು 11-12 ಗಂಟೆಗೆ ಭೀ ಬೆಳಗ್ಗೆ ಮಾರ್ನಿಂಗೇ ಚಳಿ ಇಡ್ಲತ್ತವ. ಇನ್ನು ಮತ್ತು 11 ಗಂಟೆಗೆ ಹಂಗೆ ಚಳಿ ಇಡ್ಲತ್ತೀವಿ. ಆ ಥರ ತಣ್ಣಗೆ ಗಾಳಿ ಹೊಂಟದಲ್ವ, ಅದ್ರ ಸಲುವಾಗಿ ಮತ್ತು ಸರ್ದಿ ಬರ್ತದಂತೆ ತರಬಾರ್ದು ಅಂದಿದ್ದೇವೆ ನಾವು. ಬಟ್ ಇವರಿಬ್ರು ಭೀ ವಾಟರ್ ಮಿಲನ್ ಬೇಕು ಅಂದಿದ್ದ ಸಲುವಾಗಿ ಹೋಗಿ ತೊಗೊಂಡು ಬಂದಾರ. ಅಂದ್ರೆ ಫ್ರೂಟ್ಸ್ ಎಲ್ಲ ಆರೆಂಜು, ಬನಾನಾ ಮತ್ತು ವಾಟರ್ ಮಿಲನ್ ಅದು ತೊಗೊಂಡು ಬಂದಿರ. ಹಂಗಾಗಿ ನಾ ತಿಲ್ಲತ್ತಾರ. ಇನ್ನು ಯಾವ ಥರ ತಿನ್ನಬೇಕು ಯಾವ ಥರ ಇಲ್ಲ ಅಂತಂದು ಅಂದ್ರೆ ಮೈಮೇಲೆ ಅದು ಬೂತದಲ್ವ ಕಂಪಲ್ಸರಿ. ಇನ್ನು ಇದು ವಾಟರ್ ಮಿಲನ್ ತಂದರಂತೂ ಮನೆಗೆಲ್ಲ ಜಿಗಿ ಆಗೋಯ್ತದ. ಹಾಗಾಗಿ ಇಬ್ರಿಗೆ ಒಂದೊಂದು ಪ್ಲೇಟ್ ಮುಂದಿಟ್ಟು ಬಗ್ಗಿ ತಿನ್ರ ಅಂತ ಹೇಳತ್ತೀನಿ. ಇನ್ನು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಇನ್ನು ಇದೇ ಥರ ವೀಡಿಯೋಗಳು ನಿಮ್ಮ ಮುಂದೆ ತರ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಅದ್ರ ಸಲುವಾಗಿ ನನಗೆ ಸಪೋರ್ಟ್ ಮಾಡ್ರೆ, ಸಬ್ಸ್ಕ್ರೈಬ್ ಮಾಡ್ರೆ ನನಗೂ ಭೀ ಖುಷಿ ಆಯ್ತದ. ಬಾಯ್.